ನೇಕಾರರ ಕೂಲಿ ಹಣಕ್ಕೆ ಸಹಕಾರಿ ಸಿಬ್ಬಂದಿ ಕನ್ನ ಹಾಕಿದ್ದಾರೆ. ಲಕ್ಷಾಂತರ ಹಣ ಕಳೆದುಕೊಂಡು ಬೀದಿಗೆ ಬಿದ್ದಿರುವಂತದ್ದು ಕುಟುಂಬ. 1200 ನೇಕಾರರ ಕುಟುಂಬದ ಕೋಟ್ಯಾಂತರ ಹಣವನ್ನ ಲೂಟಿ ಹೊಡೆಯಲಾಗಿದೆ. ಶಾಕಂಬರಿ ಕೈಮಗ್ಗ ಸಹಕಾರಿ ಸಂಘದಲ್ಲಿ ಗೋಲ್ಮಾಲ್ ಆಗಿದೆ. ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನ ಸುಳಿಬಾವಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ಸಂಘದ ಗೋಲ್ಮಾಲ್ನಲ್ಲಿ ಇಲಾಖೆ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ. ಹಣ ಕಳೆದುಕೊಂಡು ಕಣ್ಣೀರು ಹಾಕ್ತಾ ಇದ್ದಾರೆ ನೇಕಾರರು. 9 ವರ್ಷಗಳಿಂದ ದುಡಿದಂಥ ನೇಕಾರರಿಗೆ 1,93,00,000 ವಂಚನೆಯಾಗಿದೆ. ಮಿತವ್ಯಯದಡಿ ಹಣ ಜಮಾ ಮಾಡದೆ ಸಿಬ್ಬಂದಿ ವಂಚನೆ ಮಾಡಿದ್ದಾರೆ. ಶೇಕಡಾ 40% ಹಣ ಯೋಜನೆಯಡಿ ಸರ್ಕಾರಕ್ಕೆ ಪಾವತಿಸಬೇಕು. ನೇಕಾರರ ಹಣಕ್ಕೆ ಸರಿಸಮನಾಗಿ ಸರ್ಕಾರ ಹಣ ನೀಡುತ್ತದೆ. 3 ತಿಂಗಳಿಗೊಮ್ಮೆ ಜಮೆ ಆಗೋ ಹಣ 15 ವರ್ಷದ ಬಳಿಕ ವಾಪಸ್ಸಾಗುತ್ತೆ. 1200 ನೇಕಾರರ 1,93,00,000 ರೂಪಾಯಿ ಹಣ ಸಂಗ್ರಹವಾಗಿದೆ. ಕಾರ್ಯದರ್ಶಿ ಬಸವರಾಜ್ ರಾಮದುರ್ಗ ವಿರುದ್ಧ ಆರೋಪ ಕೇಳಿಬರ್ತಾ ಇದೆ. ನಿತ್ಯ ನೇಯ್ಗೆ ಕೆಲಸ ಮಾಡುವಂಥ ನೇಕಾರರ ಕುಟುಂಬಗಳು ಗೋಳಾಡ್ತಿವೆ. ಈಗ ಇಳ್ಕಲ್ ಸೀರೆ, ರೇಷ್ಮೆ ಸೀರೆ ಸೇರಿ ನೇಯುವಂಥ ನೇಕಾರರು ಇವತ್ತು ಕಷ್ಟದಲ್ಲಿ ಸಿಲುಕಿದ್ದಾರೆ. ಉತ್ಪಾದಕರ ಸಂಘದಿಂದ ಕಚ್ಚಾ ವಸ್ತು ಪಡೆದು ಬಟ್ಟೆ ತಯಾರಿ ಮಾಡ್ತಾರೆ. 2 ವರ್ಷಗಳಿಂದ ಬೋನಸ್ ಕೂಡ ನೀಡಿಲ್ಲ. ಪ್ರತಿಯೊಬ್ಬರಿಗೂ 60ರಿಂದ 80 ಸಾವಿರ ರೂವರೆಗೆ ಬೋನಸ್ ಕೊಡ್ತಾ ಇದ್ರಂತೆ. ರಿಸರ್ವ್ ಫಂಡ್ ಮೇಲೆ ಕೋಟ್ಯಾಂತರ ರು ಸಾಲ ಪಡೆದಿರುವಂಥ ಆರೋಪ ಇದೆ. ಉತ್ಪಾದಕ ಸಂಘ ವಂಚನೆ ವಿರುದ್ಧ ನೇಕಾರರು ಆಕ್ರೋಶಗೊಂಡಿದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ನಮ್ಮ ಪ್ರತಿನಿಧಿ ಮಲ್ಲೇಶ್ ನೀಡ್ತಾ ಹೋಗ್ತಾರೆ. ಮಲ್ಲೇಶ್, ನೇಕಾರರ ಕೂಲಿ ಹಣಕ್ಕೆ ಸಹಕಾರಿ ಸಿಬ್ಬಂದಿಯೇ ಕನ್ನ ಹಾಕಿದ್ದಾರೆ. ಅದು 1200 ನೇಕಾರರು ಕೆಲಸ ಮಾಡುವಂಥ ಜಾಗ. ಆ 1200 ಕುಟುಂಬಗಳಿಗೆ ಕೋಟ್ಯಾಂತರ ಹಣ ಮೋಸ ಮಾಡಲಾಗಿದೆ ಅಂತ. ಯಾವ ರೀತಿ ಮೋಸ ಆಗಿದೆ ಈ ಕುರಿತು ಹೇಳ್ತಾ ಹೋಗೋದಾದ್ರೆ? ಏನಂತಂದ್ರೆ ಕಳೆದ ಕೆಲವು ದಿನಗಳಿಂದಲೂ ಕೂಡ ಸರ್ಕಾರ ಹಾದಿಯಾಗಿ ಇಲಾಖೆಗಳ ಮೇಲೆ ಭ್ರಷ್ಟಾಚಾರದ ಆರೋಪಗಳು ಕೇಳಿ ಬರ್ತಾ ಇತ್ತು. ಈ ಆರೋಪ ಬೆನ್ನಲ್ಲೇ ಮತ್ತೊಂದು ಆರೋಪ ಈಗ ಏನು ಜವಳಿ ಇಲಾಖೆಯಲ್ಲಿ ಕೇಳಿ ಬಂದಿರುವಂತದ್ದು. ಸುಮಾರು 120ಕ್ಕೂ ಹೆಚ್ಚು ಕುಟುಂಬಗಳಿಗೆ ಈ ಒಂದು ಅನ್ಯಾಯ ಆಗಿರುವಂತದ್ದು. ನೇಕಾರರಿಗೆ ನೀಡಬೇಕಾಗಿರುವಂತ ಹಣವನ್ನ ಅಧಿಕಾರಿಗಳು ಮತ್ತು ಸೇರಿಕೊಂಡು ಗುಳುಂ ಮಾಡಿದ್ದಾರೆ ಅಂತ ಹೇಳ್ಬೋದು. ಸುಮಾರು 1 ಕೋಟಿಗೂ ಹೆಚ್ಚು ಹಣ ಗೋಲ್ಮಾಲ್ ಆಗಿರುವಂತದ್ದು. ಸಂಬಂಧಪಟ್ಟಂತೆ ತನಿಖೆಗೂ ಕೂಡ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಸುಳಿಬಾವಿಯಲ್ಲಿ ಇರುವಂತ ಈ ಒಂದು ನೇಕಾರರ ಸಂಘ ಏನಿದೆ, ಈ ಒಂದು ಸಂಘದಲ್ಲಿ ಗೋಲ್ಮಾಲ್ ಆಗಿರುವಂತದ್ದು. ಈ ಗೋಲ್ಮಾಲ್ ಹಿನ್ನೆಲೆಯಲ್ಲಿ ಸಾಕಷ್ಟು ದಾಖಲೆಗಳನ್ನು ಕೂಡ ಗೋಲ್ಮಾಲ್ ಮಾಡಿರುವಂತ ಆ ಅಧಿಕಾರಿಗಳ ವಿರುದ್ಧ ಸ್ಥಳೀಯ ಗ್ರಾಮಸ್ಥರು ಅಂದ್ರೆ ನೇಕಾರರು ಏನಿದ್ದಾರೆ ಅವರು ದಾಖಲೆಗಳನ್ನ ಬಿಡುಗಡೆ ಮಾಡಿರುವಂತದ್ದು. ಸಂಬಂಧಪಟ್ಟವ್ರ ಮೇಲೆ ಕ್ರಮ ಆಗ್ಬೇಕು ಮತ್ತು ಸುಮಾರು 1 ಕೋಟಿಗೂ ಹೆಚ್ಚು ಹಣವನ್ನ ಏನ್ ಗೋಲ್ಮಾಲ್ ಆಗಿದೆ ಅದನ್ನ ಮರಳಿ ನೇಕಾರರ ಕುಟುಂಬಕ್ಕೆ ನೀಡಬೇಕು. ನೇಕಾರರ ಕ್ಷೇಮಾಭಿವೃದ್ಧಿಗೆ ಸರ್ಕಾರ ಮತ್ತು ಜಿಲ್ಲಾ ಆಡಳಿತ ಸಾಕಷ್ಟು ಅನುದಾನವನ್ನ ಬಿಡುಗಡೆ ಮಾಡುತ್ತೆ. ಆದ್ರೆ ಈ ಅನುದಾನವನ್ನ ನೇಕಾರರಿಗೆ ಸಮರ್ಪಕವಾಗಿ ಬಳಕೆ ಆಗದೆ ಸಂಬಂಧಪಟ್ಟವ್ರು ಏನ್ ಮಾಡ್ತಿದ್ದಾರೆ, ಲೂಟಿ ಹೊಡಿತಿದ್ದಾರೆ. ಇದಕ್ಕೆ ಕಡಿವಾಣ ಹಾಕ್ಬೇಕು. ಈ ಹಣವನ್ನ ಸಮರ್ಪಕವಾಗಿ ನೇಕಾರರ ಭವಿಷ್ಯಕ್ಕಾಗಿ ಬಳಸಬೇಕು ಅನ್ನುವಂಥದ್ದು ನೇಕಾರರ ಆಗ್ರಹವಾಗಿರುವಂತದ್ದು. ವಿದ್ಯಾ, ಓಕೆ, ಧನ್ಯವಾದಗಳು ತಮ್ಮೆಲ್ಲ ಡೀಟೇಲ್ಸ್ಗೆ ಮಲ್ಲೇಶ್. ಉತ್ಪಾದನೆಗಳ ಮಗ್ಗ 1,000 ಮಗ್ಗ 70 ಲಕ್ಷ 50 ಲಕ್ಷ ಈ ರೀತಿ ಬೋನಸ್ ಕೊಟ್ಟುವಂತ ಬಂದ. ಹೌದ್ರೆ ಆ ಬೋನಸ್ ಹಣ ನೇಕಾರ ಕುಟುಂಬಕ್ಕೆ ಎಷ್ಟು ಆಸೆ ಆಗ್ತದೆ. ಈ ವರ್ಷ ಅದನ್ನ ಲಕ್ಷ್ಯಕ್ಕೆ ತಗೊಂಡಿಲ್ಲ. ಇದು ಬೋನಸ್ನ ವಿತರಣೆ ಮಾಡ್ತೈತಿ ಈ ಸಂಸ್ಥೆ ನೇಕಾರರಿಗೆ. ಅದು 1500 ಜನರಿಗೆ 1800 ಸದಸ್ಯರದಾರ. ಈ ಸದ್ಯ 1900 ಸದಸ್ಯರದಾರ ಶೇರ್ದಾರ. ಈ ಸದ್ಯ ಇರುವಂತ ಉತ್ಪಾದನೆಗಳ ಮಗ್ಗ 1,000 ಮಗ್ಗ 70 ಲಕ್ಷ 50 ಲಕ್ಷ ಈ ರೀತಿ ಬುಕ್ಕ ಕೊಡ್ತಿದ್ರಿ. ಈ ವರ್ಷ ಅವು ಇಲ್ರಿ, ಇಲ್ರಿ. 2 ದಿವಸಕ್ಕೆ ಒಂದು ಸೀರೆ ನೇಯ್ತಿದ್ರಿ ನಮ್ಮ ಮನ್ಯಾಗ. 1 ವರ್ಷಕ್ಕೆ 500,000 ಸೀರೆ ಹಾಕಿದ್ವಿ. ಈಗ ನಮ್ಮ ಹುಡ್ರಿ ಇಲ್ಲಿ ಬಿಡ್ರಿ, ಈಗಿಲ್ಲ ನಮ್ಮ ಮಗ ಬಂದದವು. ಈಗ ಮತ್ತೆ ನಾವು ಮನ್ಯಾಗ ಗಂಡ್ರಿಲ್ಲ ಏನಿಲ್ರಿ. ಮತ್ತು ಅದು ಆಸೆಕ ನಾವು ಅದು ಬಂದು ಏನು ಮಾಡ್ಬೇಕು ನಾವು? ಅದು ಇಲ್ರಿ. ಆದ್ರೆ 15 ವರ್ಷ ಬರ್ತೈತೆ ಅಂತ ನಾವು ಆಸೆ ಪಡ್ತಿದ್ವಿ. ನಮ್ಮ ಗಂಡ್ಮಕ್ಳು ಇಲ್ರಿ.
ನಾವು ಅದು ಬರ್ತೈತೆ ನಾವು ಮಾಡಿದ್ರಿ ಅದು ಇಲ್ಲ ಇದಿಲ್ಲ ನೀವು ಇರ್ತೀವಿ ಈಗ ಈ ಮನೆ ಪರಿಸ್ಥಿತಿಗೆ ಮನೆ ಪರಿಸ್ಥಿತಿ ಮಕ್ಕಳು ಇಲ್ರಿ ನಾವು ಕೂಲಿ ಮಾಡ್ಕೊಂಡು ತಿಂತೀವ್ರಿ ಅದ್ರಾಗ ಜೀವನ ರೀ ನಾವು ಗಂಡ್ರು ಮಕ್ಕಳು ಎಲ್ಲರೂ ಅದ್ರಾಗ ದುಡಿತಿದ್ದೀರಿ ನಮ್ಗೆ ಚಲೋ ಐತ್ರಿ ಮೊದಲು ಇವ್ರು ಏನು ಹಿಂಗೆ ಮಾಡಿದ್ರೆ ನಮ್ಗೆ ಭಾಳ ಅನ್ಯಾಯ ಆಗ್ಬಿಟ್ಟೈತೆ ನೋಡಿ ಹದಿನೈದು ವರ್ಷದ್ದು ರೊಕ್ಕ ಕೊಡ್ತಿದ್ರಿ ಈಗ ಅದಿಲ್ಲ ಏನಿಲ್ಲ ರೀ ಹ್ಞೂ ಈ ವರ್ಷ ಇದು ಕೊಡ್ತಿದ್ರಿ ಇದನ್ನ ವಾರ್ಷಿಕ ವರ್ಗ ಬುಕ್ಕ ಕೊಡ್ತಿದ್ರಿ ಈ ವರ್ಷ ಅವು ಇಲ್ರಿ ಏನಿಲ್ರಿ ಎರಡು ದಿವ್ಸಕ್ಕೆ ಒಂದು ಸೀರೆ ನೇಯ್ತಿದ್ರಿ ನಮ್ಮ ಮನ್ಯಾಗ ಒಂದು ವರ್ಷಕ್ಕೆ 500,000 ಸೀರೆ ಹಾಕಿದ್ವಿ ವಿಡಿಯೋ ಹಾಕೋತೀರಿ